ನನ್ನ ಅನುಭವದ ಪ್ರಕಾರ ಒಂದು ಮಾತು ಹೇಳ್ತೀನಿ ರೀ. ನಿಜ ಅನಿಸಿದ್ರೆ ನಿಜ ಅಂತ ಹೇಳ್ರಿ. ತಂದೆ ತಾಯಿ ಬೆಲೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ತಂದೆ ತಾಯಿ ಆಗ್ಬೇಕು ರೀ. ನಾವು ಒಂದು ಮಗುಗೆ ಜನ್ಮ ಕೊಟ್ಟಾಗ ಮಾತ್ರ ನಮಗೆ ನಮ್ಮ ತಂದೆ ತಾಯಿ ಅನುಭವಿಸಿರುವಂಥ ಕಷ್ಟ ನೋವು ಎಲ್ಲನೂ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗಂತೂ ನಿಜವಾಗ್ಲೂ ನಮಗೆ ಗೊತ್ತಾಗಂಗಿಲ್ಲ ರೀ. ಏನೋ ಅವ್ರು ನಮ್ಮನಿಗೆ ಜನ್ಮ ಕೊಟ್ಟಿದ್ದಾರೆ, ಅವ್ರ ಕರ್ತವ್ಯ ಅವ್ರು ನಿಭಾಯಿಸಿದ್ದಾರೆ ಅಂತ ನಾವು ಅಂದ್ಕೊತೀವಿ. ಅದು ತಪ್ಪು ರೀ. ನಾವೊಂದು ಮಗುಗೆ ಜನ್ಮ ಕೊಟ್ಟಾಗ ನಮಗೆ ಗೊತ್ತಾಗೋದು ಅವ್ರು ಪಟ್ಟಿರುವಂಥ ಕಷ್ಟ ನೋವು. ಯಾಕಪ್ಪ ಈ ಮಾತು ಹೇಳ್ತಿದ್ನಂದರೆ, ನಾನು ಚಿಕ್ಕವಳು ಒಂದು 6 ವರ್ಷದ ಮಗು ಇದ್ದಾಗ ಸೈಕಲ್ ಗಾಲಿ ಒಳಗೆ ಕಾಲು ಹಾಕ್ಕೊಂಡಿದ್ದೆ ರೀ. ಕಾಲು ಹಾಕ್ಕೊಂಡಾಗ ನಂಗೆ ಒಂದು 16ರಿಂದ ಒಂದು 17 ಸ್ಟಿಚ್ ಬಿದ್ದಿತ್ತು ರೀ ಕಾಲಿಗೆ. ಆವಾಗ ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಬೇಕು ರೀ. ಬೆಳಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮು. ನಮ್ಮಪ್ಪ ನನ್ನ ಎತ್ಕೊಂಡೇ ಹೋಗ್ತಿದ್ರು ರೀ. ಆವಾಗ ಒಂದು 22 ವರ್ಷದ ಕೆಳಗೆಲ್ಲ ಬಸ್ ವ್ಯವಸ್ಥೆ ಇರಲಿಲ್ಲ ರೀ ಸರಿಯಾಗಿ. ಆ ಟೈಮಲ್ಲೆಲ್ಲ ನಮ್ಮಪ್ಪ ನನ್ನ ಎತ್ಕೊಂಡೇ ತಿರುಗಾಡಿದ್ದಾರೆ. ಆವಾಗ ಬೇರೆ ಬಡತನದ ಜೀವನ, ಒಂದು ಹೊತ್ತು ಊಟ ಸಿಕ್ಕರೆ ಸಾಕಾಯಿತು. ಅಂಥ ಟೈಮಲ್ಲಿ ನಮ್ಮಪ್ಪ ಕಟ್ಟಿಗೆ ಕಡಿದು ಅದರಿಂದ ಒಂದು ದುಡ್ಡು ತಗೊಂಡು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಮಗಳು ಎಲ್ಲಿ ಕುಂಟಿ ಆಗಿಬಿಡ್ತಾಳೋ, ಇವತ್ತು ತೋರಿಸಿಲ್ಲ ಅಂದರೆ ಮುಂದೆ ಮಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ. ನನಗೆ ಯಾಕೆ ಈ ಮಾತು ಹೇಳ್ಬೇಕಂತ ಅನಿಸುತ್ತಂದರೆ, ನನಗೂ ಅಷ್ಟೇ ರೀ ಈ ಅನುಭವ ಆಗೋಯ್ತು. ನಮ್ಮಪ್ಪಗೆ ನಾನು 6 ವರ್ಷ ಆದಾಗ ನಮ್ಮಪ್ಪಗೆ ಅದು ಅನಿಸಿತ್ತು. ಆದ್ರೆ ನನಗೆ ನನ್ನ ಮಗ ಹುಟ್ಟಿ 3ನೇ ದಿನಕ್ಕೆ ನನಗಿದು ಅನುಭವ ಆಗ್ಯದ ರೀ. ಯಾಕಂತ ಹೇಳಿದಂದ್ರೆ, ನನ್ನ ಮಗು ಹುಟ್ಟಿ 3 ದಿನಕ್ಕೆ ಹುಷಾರಿಲ್ದಂಗೆ ಆಯ್ತು ರೀ. ಹುಷಾರಿಲ್ದಂಗೆ ಆದಮೇಲೆ ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ನಾನು 3 ಆಫ್ಟ್ರು ಹತ್ಕೊಂಡು ಹೋಗಿದ್ದೆ ರೀ. ನನ್ನ ಸಿ ಸೆಕ್ಷನ್ ಆಗಿತ್ತು. ಅಕ್ಕಪಕ್ಕ ಬೆಡ್ಡಲ್ಲಿರೋರೆಲ್ಲ ಹೇಳ್ತಾಯಿದ್ರು, ನಿನಗೇನಾದರೂ ಆಗಿಬಿಡುತ್ತೆ, ನೀ ಸ್ಟಿಚ್ ಬಿಚ್ಚಿದ್ರೆ ಸತ್ತೋಗ್ತೀಯ ಅಂತ. ಆವಾಗ ನಾನು ತಲೆಯಲ್ಲಿದ್ದದ್ದು ಒಂದೇ, ನನ್ನ ಮಗನ ಜೀವ ಉಳಿಸ್ಕೋಬೇಕಾಗಿತ್ತು. ನನಗೆ ಯಾವತ್ತು ನೆನಪಾಗಿದ್ದು ನಮ್ಮಪ್ಪನೇ, ಇವತ್ತು ನೆನಪಾಗೋದು ನಮ್ಮಪ್ಪನೇ. ಯಾಕಂದರೆ ಹೋರಾಡಿದ್ದು ನನ್ನ ಮಗನ ಸಲುವಾಗಿ, ಆವತ್ತು ನಮ್ಮಪ್ಪ ಹೋರಾಡಿದ್ದು ನನ್ನ ಸಲುವಾಗಿ. ನಿಜ ಅಲ್ವ? ತಂದೆ ತಾಯಿ ಇಷ್ಟು ಕಷ್ಟಪಡ್ತಾರೆ ಅಂದಮೇಲೆ ಅವರಿಗೆ ಒಂದು ಸ್ವಲ್ಪ ನಾವು ಪ್ರೀತಿ ಕಾಳಜಿಯಿಂದ ತೋರಿಸ್ಬೇಕು. ಎಷ್ಟೋ ಜನ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀರ, ಇಲ್ಲ ಎಷ್ಟೋ ಜನ ಅವ್ರನ್ನ ಮದುವೆ ಆದಮೇಲೆ ಹೊರಗೆ ಹಾಕ್ತೀರ. ನಮಗೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಜೀವನ ಕೊಟ್ಟಿರ್ತಾರೆ, ಜೀವ ಕೊಟ್ಟಿರ್ತಾರೆ ಅಂದಮೇಲೆ ನಾವು ಅವ್ರನ್ನ ಸಾಯೋವರೆಗೂ ಸಾಗಿಸಲ್ವ ಜವಾಬ್ದಾರಿ ನಂದಿರ್ತದೆ. ನನ್ನ ಮಾತು ನಿಜ ಅನಿಸಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿರಿ. ಥ್ಯಾಂಕ್ ಯು.